ಅಂಗನವಾಡಿ ಶಿಕ್ಷಕಿಯರು ಚಿಕ್ಕ ಮಕ್ಕಳನ್ನು ಮಾತೃಸ್ಥಾನದಲ್ಲಿ ನಿಂತು ಅತ್ಯಂತ ಪ್ರೀತಿಯಿಂದ ಜೋಪಾನ ಮಾಡುವ ಜೊತೆಗೆ ಮಕ್ಕಳಿಗೆ ಉತ್ತಮ ಸಂಸ್ಕಾರ ನೀಡುತ್ತಿರುವುದು ನಿಜಕ್ಕೂ ಶ್ಲಾಘನೀಯ ಎಂದು ಜನಪರ ಹೋರಾಟ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರಾದ ಎಂಜಿ ಭಟ್ ಹೇಳಿದರು. ಕುಮಟಾ ತಾಲೂಕಿನ ಬಂಗಣಿಯ ಅಂಗನವಾಡಿ ಕೇಂದ್ರದಲ್ಲಿ 4 ಪಂಚಾಯಿತಿಗಳ ವ್ಯಾಪ್ತಿಯ ಅಂಗನವಾಡಿ ಕೇಂದ್ರಗಳ ಶಿಕ್ಷಕಿಯರಿಗೆ ಹಮ್ಮಿಕೊಂಡ ಅಭಿನಂದನಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಜನಪರ ಹೋರಾಟ ವೇದಿಕೆಯ ಸ್ಥಾಪಕ ಅಧ್ಯಕ್ಷರಾದ ಎಂಜಿ ಭಟ್ ಅವರು, ಇಡೀ ಜಗತ್ತು ನಿಂತಿರುವುದು ನಂಬಿಕೆ ಹಾಗೂ ಭಾವನೆಗಳ ಮೇಲೆ. ಆ ಭಾವನೆಗಳಿಗೆ ಜೀವ ತುಂಬುವುದು ಅಂಗನವಾಡಿಯಂತಹ ಸ್ಥಳಗಳಲ್ಲಿ ಅಂಗನವಾಡಿ ಶಿಕ್ಷಕಿಯರು ಅತ್ಯಂತ ಚಿಕ್ಕ ಮಕ್ಕಳನ್ನ ಮಾತ್ರ ಸ್ಥಾನದಲ್ಲಿ ನಿಂತು ಅತ್ಯಂತ ಪ್ರೀತಿಯಿಂದ ಜೋಪಾನವಾಗಿ ನೋಡಿಕೊಳ್ಳುವುದರ ಜೊತೆಗೆ ಮಕ್ಕಳಿಗೆ ಉತ್ತಮ ಸಂಸ್ಕಾರವನ್ನು ನೀಡುವುದು ಶ್ಲಾಘನೀಯ ಎಂದರು. ಜನಪರ ಹೋರಾಟ ವೇದಿಕೆಯ ಜಿಲ್ಲಾಧ್ಯಕ್ಷರಾದ ಹೇಮಂತ್ ಕುಮಾರ್ ಮಾತನಾಡಿ, ಅಂಗನವಾಡಿ ಶಿಕ್ಷಕಿಯರು ಮಕ್ಕಳಿಗೆ ತಾಯಿಯ ಸ್ಥಾನದಲ್ಲಿ ನಿಂತು ಬೇಕು ಬೇಡಗಳನ್ನು ಪೂರೈಸಿ ಉತ್ತಮವಾದ ತಳಪಾಯ ಹಾಕುತ್ತಾರೆ. ಸರ್ಕಾರದ ಎಲ್ಲಾ ಕೆಲಸಗಳನ್ನು ಮಾಡುವುದರ ಜೊತೆಗೆ ಸಾಮಾಜಿಕ ಕಾರ್ಯದಲ್ಲೂ ಭಾಗಿಯಾಗುತ್ತಾರೆ. ಖಂಡಿತವಾಗಿ ಅವರು ಅಭಿನಂದನಾರ್ಹರು ಎಂದು ಹೇಳಿದರು. ಜನಪರ ಹೋರಾಟ ವೇದಿಕೆಯ ಉಪಾಧ್ಯಕ್ಷರಾದ ಉದಯ್ ಭಟ್ ಮಾತನಾಡಿ, ಅಂಗನವಾಡಿ ಶಿಕ್ಷಕಿಯರ ಕೆಲಸ ತುಂಬಾ ಕಠಿಣವಾದದ್ದು, ತಾಳ್ಮೆ ಸಹನೆ ಎಲ್ಲವೂ ಇರಬೇಕು. ಇಂತಹ ಅಂಗನವಾಡಿ ಶಿಕ್ಷಕರಿಗೆ ಇಂದು ಜನಪರ ಹೋರಾಟ ವೇದಿಕೆ ಗುರುತಿಸಿ ಗೌರವಿಸಿದೆ ಎಂದರು. ಸಿಡಿಪಿಯು ರವರಾದ ನಂದಕುಮಾರ್ ಮಾತನಾಡಿ, ಸರ್ಕಾರದಿಂದ ಅಂಗನವಾಡಿಗಳಿಗೆ ಮಕ್ಕಳ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಹಲವಾರು ಯೋಜನೆಗಳನ್ನು ಜಾರಿಗೆ ತರಲಾಗಿದೆ. ಅದರಲ್ಲಿ ಪೋಷಣ ಕಾರ್ಯಕ್ರಮ ಒಂದು ನೈಸರ್ಗಿಕವಾದಂತಹ ಆಹಾರ ಪದಾರ್ಥಗಳ ಮಕ್ಕಳಿಗೆ ಸಿಗುವಂತೆ ಮಾಡಿದೆ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಸಂತೆಗುಳಿ ಗ್ರಾಮ ಪಂಚಾಯತ್ ಮಾಜಿ ಸದಸ್ಯ ವಿನಾಯಕ ಭಟ್ ಮಾತನಾಡಿ, ಸಮಾಜದಲ್ಲಿ ಕೆಲಸ ಮಾಡುವವರನ್ನ ಗುರುತಿಸಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ. ಅಂಗನವಾಡಿ ಶಿಕ್ಷಕಿಯರು ಎಲ್ಲ ರೀತಿಯ ಕೆಲಸಗಳನ್ನು ಮಾಡುವುದರ ಜೊತೆಗೆ ಸಮಾಜ ನಿರ್ಮಾಣದ ಕಾರ್ಯದಲ್ಲಿ ತೊಡಗಿದೆ. ಅವರಿಗೆ ಈ ರೀತಿಯ ಅಭಿನಂದನೆ ಸಲ್ಲಿಸುವುದರಿಂದ ಪ್ರೇರಣೆ ಸಿಗಲಿದೆ. ಜನಪದ ಹೋರಾಟ ವೇದಿಕೆ ಈ ಕಾರ್ಯ ಶ್ಲಾಘನೀಯ ಎಂದರು. ಅಂಗನವಾಡಿಯ ಅಧಿಕಾರಿ ಇಂದಿರಾ ಹರಿಕಾಂತ ಅವರು ಮಾತನಾಡಿದರು. ವೇದಿಕೆಯಲ್ಲಿ ಪ್ರಮುಖರಾದ ಈಶ್ವರ್ ಮರಾಠಿ, ಶಿಶು ಮರಾಠಿ, ಪ್ರಾಥಮಿಕ ಶಾಲೆ ಶಿಕ್ಷಕರಾದ ಗಣೇಶ್ ನಾಯ್ಕ್ ಇದ್ದರು. ಯಮುನಾ ಭಟ್ ಕಾರ್ಯಕ್ರಮವನ್ನು ಸ್ವಾಗತಿಸಿ ನಿರೂಪಿಸಿದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.